ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 100 ಮಂದಿ ರೈತರಿಗೆ ಭಯಂಕರ ತೊಂದರೆ ಇದೆ. ಇವತ್ತು ಅವ್ರು ಮಾಡಲಿಲ್ಲ ಅಂದರೆ ನಾವು ಕಡ್ಡಾಯವಾಗಿ ನಮ್ಮ ಕೆಲಸವನ್ನು ಮಾಡೋರೇ, ನಿರಂತರವಾಗಿ ನಮ್ಮ ಕೆಲಸ ಮಾಡೋರೇ. ಇಲ್ಲಾಂದ್ರೆ ರೈಲ್ವೆ ಮೇಲೆ ನಮ್ಮ ಬಂಡಿ ಎತ್ತ ತರಬಾರನೇ. ಇವ್ರು ಬೇಕಾದ್ರೆ ಹಾಸ್ಕೊಂಡು ಹೋಗ್ಲಿ, ನಡೀತದೆ ನಮಗೆ. ಇಲ್ಲ ಆಯ್ತು ರೈಲ್ವೆ ನಾವು ತರಬಾರನೇ. ಇವತ್ತು ಅವ್ರು ಗಾಡಿ ಹೊಡೆದು ಕೊಟ್ಟರು ನಮಗೆ ಸರಿ, ಇಲ್ಲ ಅಂದ್ರೆ ನಾವು ನಮ್ಮ ಟ್ರ್ಯಾಕ್ಟ್ರು, ನಮ್ಮ ಎತ್ತ, ಬಂಡಿ, ಎಮ್ಮೆ ಎಲ್ಲ ರೈಲ್ವೆ ಮೇಲೆ ನಿಂದಿರ್ತಾವ. ಬೇಕಾದ್ರೆ ಹಾಸ್ಕೊಂಡು ಹೋಗ್ಲಿ. ಅವ್ರು ರೈತರು ಜಾಗ ಕೊಟ್ಟಾಗ ರೈಲ್ವೆ ಅದಕ್ಕೆ ರೈತರು ದುಡ್ದಾಗನೇ ಪಗಾರ ತಗೋತಲ್ಲ, ಒಳಗೆ ಕೂತ ಈಗ ಒಳಗೆ ಹೋಗಿ ಕೂತ ನಾವು ನೆಲದ ಮೇಲೆ ಕೂಡಿರ್ತೀವಿ. ಇಂಥ ದಿನ 20 ಮಂದಿನ ದುಡಿಸ್ತೀನಿ ನಾನು. ಈಗ ಹೋಗಿ ರೈಲ್ವೆ ಮೇಲೆ ಕೂತ ಕುರ್ಚಿ ಮೇಲೆ ಕೂತಲ್ಲಿ. ಇಲ್ಲಿ ಯಾರು ಬಂದಾರು ಏನ್ ಬಂದಾರೋ ಯಾರು ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಬಂದಾರು, ಎಲ್ಲಿ ಕುಂಡ್ರಿಸ್ಬೇಕನ್ನೋ ಗೊತ್ತಿಲ್ಲ ನಮ್ಗೆ. ರೋಡ್ ಮೇಲೆ ಕೂತಿರೋದು ಹೋಗಿ ಕೂತ. ಅವ್ರಿಗೆ ಏನಾಯ್ತಪ್ಪ ಅಂದ್ರೆ ರೈತರಿಂದ ಕಿಮ್ಮತ್ತಿಲ್ಲ. ಒಂದು ಓಟ್ ಬೇಕಾಯ್ತು, ಒಂದು ಏನಾರ ಕೆಲಸ ಇತ್ತು, ರೈತರಿಂದ ನಮ್ಮ ಬೆಂಬಲ ಅಂತ ಹೇಳುದು. ಬರೆಯವರು ನಮ್ಮ ಬಳ್ಳಾರಿ ಕಂದಕ್ಕೆ ನೀರ ಒಂದು ಸಲ ದಾಟಿ ಬರಲಿ. ಇವರು ಒಂದು ಸಲ ಚರ್ಮದ ರೋಗಗಳು ಚಾಲಾಗತ್ತಲ್ಲ ರೈತರಿಗೆ. ಚಂದೂರು ಮತ್ತು ಸುಳೆಬಾವಿ, ಕನಗಾಂವ್, ಯದಲಬಾವಿ ಹಟ್ಟಿ ಜನರಿಗೆ ಭಯಂಕರ ತೊಂದರೆ ಇದೆ. ಮತ್ತು ಮಾರ್ಚ್ ತಿಂಗಳಲ್ಲಿ ನಮ್ಮ ಮಹಾಲಕ್ಷ್ಮಿ ಜಾತ್ರೆ ಇದೆ. ದಿವಸಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಜನರು ಬರ್ತಾರೆ. ಅಲ್ಲಿ ಹೋಗ್ಲಿಕ್ಕೆ, ರಸ್ತೆ ನೋಡ್ಲಿಕ್ಕೆ ನಾಚಿಕೆ ಬರುದಿಲ್ಲ ಅವರಿಗೆ. ರಸ್ತೆ ನೋಡ್ರೆ ನಾಚಿಕೆ ಬರ್ತೈತಿ. ಬರೇ ಖಾಲಿ ಗಾಡಿ ದಾಟಂಗಿಲ್ಲ, ಖಾಲಿ ಗಾಡಿ ಆ ತರ ರಸ್ತೆ ಐತಿ. ಆವಾರ ಗೋಡೆ ಹೊಡೆದು ಕೊಡ್ರಪ್ಪ ಅಂದ್ರೆ ಕಿಲೋಮೀಟರ್ ಗಂಟ್ಲೆ ಇವ್ರ ಅಪ್ಪನ ಹೊಲ ಇದ್ದಾರ ಗತೆ ಅಲ್ಲಿ ಕಿಲೋಮೀಟರ್ ಗತೆ ಕಂಪೌಂಡ್ ಹಾಕಿ ಬಂದ್ಬಿಟ್ಟ 4 ಸೈಡ. ನಾವು ರೈತರು ಹೆಂಗೆ ದಾಟಿ ಹೋಗುದಿಲ್ಲ. ಜನರ ಹೇಳಿಕೆಗಳಿಂದ ನೋಡಲಾಗಿ 5/1/25 ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಮತ್ತು ಬೆಳಗಾವಿ ನಗರದ ಮೇಯರ್ ಶ್ರೀಮತಿ ಸವಿತಾ ಕಾಂಬ್ಳೆ, ಉಪಮೇಯರ್ ಆನಂದ್ ಚವ್ಹಾಣ್ ಹಾಗೂ ಇತರರು ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶ ಉಲ್ಲಂಘನೆ ಮಾಡಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯದೆ ಕಾನೂನು ಬಾಹಿರವಾಗಿ ಮತ್ತು ಬಹಳಷ್ಟು ಜನರನ್ನು ಕೂಡಿಸಿ ಪ್ರಜಾಪ್ರಭುತ್ವದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಧರ್ಮವೀರ ಸಂಭಾಜಿ ಮೂರ್ತಿಯನ್ನು ಅನಾವರಣಗೊಳಿಸಿದ ವಿಷಯ ಇದು ಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆ. ಇಷ್ಟೆಲ್ಲ ತಗೊಂಡನು ಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆ ಅಂತ ಹೇಳ್ತಾರೆ. ಅಲ್ಲದೆ ತಾವು ಹಾಜರುಪಡಿಸಿದ ಭಾಷಣದ ವಿಡಿಯೋ ತುಣುಕುಗಳಲ್ಲಿ ಕನ್ನಡ ಜನರ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಮಾತನಾಡಿರುವುದು ಕಂಡು ಬರುವುದಿಲ್ಲ. ಅದಕ್ಕಾಗಿ ನಿಮ್ಮ ಅರ್ಜಿಯನ್ನ ಮುಕ್ತಾಯಗೊಳಿಸ್ತೀವಿ ಅಂತ ಹೇಳ್ತಾರೆ. ಅಂತಂದ್ರೆ ಎಂತ ಅಧಿಕಾರಿಗಳು ಬಂದು ಕುಂತಾರೆ ಬೆಳಗಾವಿ ನಗರ ಒಳಗಡೆ ಅಂತಂದ್ರೆ, ಠಾಣಾಧಿಕಾರಿಗಳು ಹೇಳ್ತಾರು ನಾವು ಮೇಲಾಧಿಕಾರಿಗಳ ಮಾರ್ಗದರ್ಶನ ಪಡ್ಕೊಂಡು ಕಾನೂನು ಸಲಹೆ ತಗೊಂಡು ಪ್ರಕರಣ ದಾಖಲೆ ಮಾಡ್ತೀವಿ ಅಂತೇಳಿ. ನಾವು ಪ್ರಕರಣ ದೂರ ಅರ್ಜಿ ಕೊಟ್ಟಾಗಲೇ ಹೇಳ್ಬೇಕಾಗಿತ್ತು ಮೇಲಾಧಿಕಾರಿಗಳು ನಮ್ಮ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತೇಳಿ. ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ಬೇಕಾಗಿತ್ತು, ಅದ್ರಿಗೆ ಹೇಳೋದಿಲ್ಲ. ನಮ್ಮ ಕಡೆಯಿಂದ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ತಗೊಳ್ತಾರೆ. ಕೊನೆಗೆ ಈ ರೀತಿ ಹೇಳಿಕೆ ಕೊಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳೇ ಮಾಡ್ತಾ ಇರೋದು ಇದು ಖಂಡನೀಯ, ಖೇದನೀಯ. ಅದಕ್ಕಾಗಿ ಇಂಥ ಒಬ್ಬ ಜೈ ಮಹಾರಾಷ್ಟ್ರ ಅಂತೇಳಿ ಹೇಳಿದಂತ ನೀವು ಹೇಳಿಕೆಯನ್ನ ಇದು ಕನ್ನಡ ಭಾವನೆಗಳಿಗೆ ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಕ್ಷೇತ್ರದಿಂದ ಏನು ನಿರೀಕ್ಷೆ ಮಾಡ್ತೀರ ಅಂತ? ಕೇಂದ್ರ ಬಜೆಟ್ದಿಂದ ನಮಗೆ ಯಾವುದೂ ನಿರೀಕ್ಷೆ ಇಲ್ಲ. ಯಾಕಂದರೆ ಕಳೆದ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಅವ್ರ ಬಜೆಟ್ದಲ್ಲಿ ಘೋಷಣೆ ಮಾಡಿದ್ರು ಕೂಡ ಅದು ಹಣ ಬಿಡುಗಡೆ ಆಗದೇ ಇರ್ತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,600 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು, ಪರಂತು ಅದರ ಹಣ ಬರಲಿಲ್ಲ. ಅದರಿಂದ ನಮಗೆ ಯಾವುದೇ ಕೇಂದ್ರದ ನಿರೀಕ್ಷೆಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ನೋಡೋಣ, ಬಜೆಟ್ ಆದಮೇಲೆ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀವಿ. हमने यह पवित्र तीर्थ में स्नान किया है, संगम में स्नान किया है और ये जो कुंभ है इसका पारमार्थिक अर्थ बहुत ऊंचा है और इसलिए हम आज हमारे जोना पीठाधीश्वर जी की सन्निधि में यहाँ पर स्नान करते हुए सारे राष्ट्र के और विश्व के कल्याण के लिए प्रार्थना के साथ आज हमने बहुत ही सांकेतिक रूप में ये स्नान किया है।
क्योंकि एक बड़ी दुखद घटना होगी, इसलिए इसको महोत्सव का रूप नहीं दिया है, इसको एक अनुष्ठान के रूप में संपन्न किया है। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.